ಅವರಿಗೆ ನೋಡ್ರಿ ರಮೇಶ್ ಬಾಬು ಯಾಳ್ಗಿ ಅವರಿಗೆ ಕೂಡ 98ನೆಯ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಗೌರವದ ಸವಿನೆನಪಿನ ಕಾಣಿಕೆಯೊಂದಿಗೆ ಗುರುರಕ್ಷೆಯನ್ನು ಉಭಯರಿಗೂ ಕೂಡ ನೀಡುತ್ತಾ ಇದ್ದಾರೆ. ಒಂದ್ಸರಿ ಚಪ್ಪಾಳೆ, ಅಷ್ಟೆಲ್ಲ ಮಾತಾಡ್ಯಾರ ಅವ್ರು ನಿಮ್ಗೋಸ್ಕರ, ಅಷ್ಟೆಲ್ಲ ಒಳ್ಳೆ ವಿಚಾರ ಹೇಳಿದ್ದಾರೆ, ಜೋರಾಗಿ ಚಪ್ಪಾಳೆ ಹೊಡಿರಿ. ಶ್ರೀಮಠದ ಪರಂಪರೆಯ ಎಲ್ಲ ಪರಮ ಪೂಜ್ಯರ ದಿವ್ಯ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ. ಅದರ ಜೊತೆಗೆ ಅವರು ಹೇಳಿದ್ರು, ತಂದೆ ತಾಯಿಗಳ ಸೇವೆಯನ್ನ ನಾವು ಮಾತನ್ನ ಆಲಿಸಿ ಸೇವೆಯನ್ನ ಮಾಡ್ತಕ್ಕಂಥವರಾಗೋಣ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಚೀಕಲ್ಪರಿವೆಯ ಕರ್ತೃಶ್ರೀ ರುದ್ರಮುನೀಶ್ವರ ಮಹಾಸ್ವಾಮಿ ಶಿವಯೋಗಿಗಳವರ 98ನೇ ಜಾತ್ರಾ ಮಹೋತ್ಸವ, ಧರ್ಮಸಭೆ, ಪುರಾಣ ಮಹಾಮಂಗಲ, ಯುವ ಸಮಾವೇಶ ಹಾಗೂ ರಥೋತ್ಸವದ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಾನಿಪ್ರ ಅಭಿನವ ಮಹಾಂತ ಸ್ವಾಮಿಗಳು, ಶ್ರೀ ಚರಣಗಿರಿ ಸಂಸ್ಥಾನ ಮಠ ಹಾಲ್ವಿ ಇವರ ಪಾದಗಳಿಗೆ ವಂದಿಸಿ, ಅದೇ ರೀತಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಮಾನಿಪ್ರ ಸದಾಶಿವ ಮಹಾಸ್ವಾಮಿಗಳು, ಶ್ರೀ ರುದ್ರಮುನೀಶ್ವರ ಮಠ ಚೀಕಲ್ಪರಿ ಇವರ ಪಾದಗಳಿಗೆ ವಂದಿಸಿ, ಶ್ರೀ ಮಾನಿಪ್ರ ಸಿದ್ಧಬಸವ ಮಹಾಸ್ವಾಮಿಗಳು, ಮಹಾಶಿವಯೋಗಿ ಮಠ ವಿರಕ್ತ ಮಠ ಹಳೇಕೋಟೆ ಇವರ ಪಾದಗಳಿಗೆ ವಂದಿಸಿ, ಅದೇ ರೀತಿ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಎಡ್ರಾಮಿ ಇವರ ಪಾದಗಳಿಗೆ ವಂದಿಸಿ, ಪರಮ ಪೂಜ್ಯ ಶರಣಬಸವ ದೇವರು ಹರಳಹಳ್ಳಿ ಇವರ ಪಾದಗಳಿಗೆ ವಂದಿಸಿ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ಈಗ ತಾನೇ ದಿಕ್ಸೂಚಿ ಭಾಷಣವನ್ನ ಮಾಡಿರ್ತಕ್ಕಂಥ ಅರ್ಧ ಗಂಟೆ ತಮಗೆ ತಿಳಿಪಡಿಸಿದಂತ ಎಲ್ಲ ಉಪನ್ಯಾಸ ವೃಂದದವರೇ, ಗೌರವ ಶ್ರೀರಕ್ಷೆಯನ್ನ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗಪ್ಪ ವಕೀಲರೇ, ಇನ್ನೊಬ್ಬ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಈರಣ್ಣ ಮರ್ಲಟ್ಟಿ ಅವರೇ, ಇನ್ನೊಬ್ಬ ಗೌರವ ಶ್ರೀರಕ್ಷೆಯನ್ನ ಸ್ವೀಕಾರ ಮಾಡಲಿಕ್ಕೆ ಭಾಗವಹಿಸಿದಂತ ಶ್ರೀ ಡಾಕ್ಟರ್ ವಸಂತ್ ಕುಮಾರ್ ಎಂ.ಎ. ವೀರಣ್ಣನವರೇ, ಈ ಕಾರ್ಯಕ್ರಮದ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹರಿಹರ ಪಾಟೀಲ್ ಅವರೇ, ನಮ್ಮ ಶಿವಪೂಜಿ ಶ್ರೀ ಬಸನಗೌಡ ಚೀಕಲ್ಪುರಿ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತ ವೃಂದದವರೇ, ತಾವೆಲ್ಲ ಈಗ ತಾನೇ ಉಪನ್ಯಾಸ ನೀಡಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಹಿರೇಮಠ ಮತ್ತೆ ರಮೇಶ್ ಬಾಬು ಯಾಳಗಿ ಅವರು ಬಹಳ ವಿಸ್ತಾರವಾಗಿ ನಿಮ್ಮ ಯುವ ಸಮಾವೇಶದ ಬಗ್ಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತ ಯುವ ಶಕ್ತಿ ದೇಶದ ಬೆನ್ನೆಲುಬು. ಯುವ ಶಕ್ತಿ ದಾರಿ ತಪ್ಪಿದ್ರೆ ಈ ದೇಶನೇ ದಾರಿ ತಪ್ತದ. ಆ ನಿಟ್ಟಿನಲ್ಲಿ ಯುವಕರು ಒಳ್ಳೆ ವಿಚಾರಗಳನ್ನ, ಒಳ್ಳೆ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಉತ್ತಮ ಮಾನವಂತರಾಗಿ ಬಾಳ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ಬೇಕಾಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯುವಕರು ಮೊಬೈಲ್ ಕಡೆ ಹೋಗ್ತೀವಿ. ಮೊಬೈಲ್ನಿಂದ ಒಳ್ಳೇದಿದೆ, ಕೆಟ್ಟದನ್ನಿದೆ. ಅದನ್ನ ಎಷ್ಟು ಉಪಯೋಗ ಮಾಡ್ಬೇಕು ಅಷ್ಟು ಮಾತ್ರ ಉಪಯೋಗ ಮಾಡ್ತಕ್ಕಂಥ ಕೆಲಸ ಯುವಕರು ಮಾಡಬೇಕು. ಯುವಕರಿಗೆ ಹೇಳೋದಿಷ್ಟೇ, ನಾನು ಏನ್ ನಮ್ದು ಪೊಸಿಷನ್ ಇದೆ, ಸಂದರ್ಭ ಏನಿದೆ, ನಾವೇನಿದ್ದೀವಿ, ಈಗ ನಾವು ಗುರಿ ಮುಟ್ಟಬೇಕಾದ್ರೆ ಏನು, ಯಾವ ರೀತಿ ಪರಿವರ್ತನೆ ಆಗ್ಬೇಕು, ಅಷ್ಟು ಮಾಡಿದ್ರೆ ಖಂಡಿತವಾಗಿ ನಾವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸಾಹಿತಿಗಳು ಅವ್ರು ಅರ್ಧ ಗಂಟೆ ಮಾತಾಡ್ರ, ನಾನು ಶಾರ್ಟ್ ಆಗಿ ಹೇಳ್ತೀನಿ, ಮತ್ತೇನ್ ಅನ್ಕೋಬಿಟ್ರಿ. ಆ ನಿಟ್ಟಿನಲ್ಲಿ ಇವತ್ತ ಯುವಕರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಗುರುಗಳಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳು ಯುವಕರಿಗೆ ಸ್ಫೂರ್ತಿ ತುಂಬಬೇಕು, ತಿಳುವಳಿಕೆ ತುಂಬಬೇಕು ಒಂದು ಉದ್ದೇಶದಿಂದ ಇವತ್ತು ಈ ವಿಷಯವನ್ನ ಇವತ್ತ ನಮ್ಮ ಮಠದಲ್ಲಿ ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ಮಠ ಮಾನ್ಯಗಳ ಬಗ್ಗೆ ವಿಶೇಷವಾದ ಗೌರವವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತ ನಾವೆಲ್ಲ ಜನಪ್ರತಿನಿಧಿಗಳು, ಸರ್ಕಾರ, ಇವತ್ತು ನಾವೇನ್ ಮಾಡ್ತೀವಿ, ರೋಡ್ ಹಾಕ್ತಿವಿ, ಬಿಲ್ಡಿಂಗ್ ಕಟ್ತೀವಿ, ಆರೋ ಪ್ಲಾಂಟ್ ಮಾಡ್ತೀವಿ, ಐಮಾಸ್ ಲೈಟ್ ಹಾಕ್ತಿವಿ, ಅಷ್ಟೆಲ್ಲ ಮಾಡ್ತೀವಿ. ಆದ್ರೆ ಸಮಾಜನ ಅಂತಿರ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕು? ಸಮಾಜ ಇವತ್ತು ಯಾವ ರೀತಿ ಹೋಗ್ತಾ ಇದೆ,
ಅದನ್ನ ಸರಿದಾರಿಗೆ ಒಯ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಮಠಮಾನ್ಯಗಳು ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತ ಮಠಮಾನ್ಯಗಳು ಇಲ್ಲಿ ಏನು ಉಪದೇಶವನ್ನ ಕೊಡ್ತಾ ಇದ್ದಾರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಉತ್ತಮ ಮಾನವಂತರಾಗಿ ಬಾಳಿ ಈ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ಚೀಕಲ್ಪುರಿ ಮಠ ಮೊನ್ನೆ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಸಿಂಧನೂರಿಗೆ ಬಂದಿದ್ರು. ಸೈನಿಕ್ ಸ್ಕೂಲ್ ಓಪನಿಂಗ್ ಸಂದರ್ಭದಲ್ಲಿ ಬಂದಿದ್ರು. ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಾರಾ ಚಂದ್ರಬಾಬು ನಾಯ್ಡು ಅವರ ಸುಪುತ್ರ ಆಗಿರ್ತಕ್ಕಂಥ ನಾರಾ ಲೋಕೇಶ್ ಅವರು ಸಹ ಬಂದಿದ್ರು. ಇವತ್ತು ಈ ಭಾಗದ ಎಲ್ಲ ರೈತರು ಒಂದು ಬೇಡಿಕೆ ಇತ್ತು, ಇಲ್ಲಿ ಬ್ರಿಡ್ಜ್ ಆಗಬೇಕು. ಇವತ್ತಾಗ ಚೀಕಲ್ಪುರಿಯಲ್ಲಿ ಬ್ರಿಡ್ಜ್ ಆದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ನೇರವಾಗಿ ಸಂಪರ್ಕ ಸಿಗ್ತದೆ. ಆಟೋಮೆಟಿಕ್ ಆಗಿ ಈ ಭಾಗ ಅಭಿವೃದ್ಧಿ ಆಗ್ತದೆ. ಈ ನಮ್ಮ ಮಠ ಸಹ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಎಂಬ ಉದ್ದೇಶದಿಂದ ಅವರು ಸಹ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನಾನು ಸನ್ಮಾನ್ಯ HD ಕುಮಾರಸ್ವಾಮಿ ಅವ್ರ ಜೊತೆಗೆ, ಸನ್ಮಾನ್ಯ ನಾರಾ ಲೋಕೇಶ್ ಅವರ ಜೊತೆಗೆ ಚರ್ಚೆ ಮಾಡಿದೆ. ಸರ್, ಇದು ಆದ್ರೆ ನಮ್ಮ ಭಾಗಕ್ಕೆ, ವಿಶೇಷವಾಗಿ ಮಾನ್ವಿ ತಾಲೂಕಿಗೆ, ಸಿಂಧನೂರು ತಾಲೂಕಿಗೆ ಬಹಳಷ್ಟು ಇವತ್ತು ಈ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಆಗ್ತದೆ, ಇದನ್ನ ಮಾಡಿಕೊಡ್ಬೇಕಂತ ಹೇಳಿದಾಗ ಖಂಡಿತವಾಗಿ ಮಾಡಿಕೊಡ್ತೀವಿ ಅಂತೇಳಿ ಪಾಸಿಟಿವ್ ಆಗಿ ಅವ್ರಿಗೆ ಭರವಸೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಆ ರುದ್ರಮುನೀಶ್ವರ, ಆ ವಿರೂಪಾಕ್ಷೇಶ್ವರ, ಸದಾಶಿವ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ಬ್ರಿಡ್ಜ್ಗಿನ ಆದ್ರೆ ಖಂಡಿತವಾಗಿ ಈ ಮಠ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ, ಈ ಭಾಗ ಸಹ ಅಭಿವೃದ್ಧಿ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ನೀವೆಲ್ಲ ನೋಡಿದಿರಿ, ಇವತ್ತ ನಾವು ಶಾಸಕರಾಗಿದ್ದಾಗ ಇವತ್ತ ಏನಪ್ಪಾ ಅಂದ್ರೆ, ನಾನು ಈಗಾಗಲೇ ನಮ್ಮ ಆಲ್ವಿ ಶ್ರೀಗಳಿಗೆ ಲಾಸ್ಟ್ ಟೈಮ್ ಅವ್ರು ಸಹ ಉಪಸ್ಥಿತರಿದ್ರು. ಏನಪ್ಪಾ ಇವರು ಲಾಸ್ಟ್ ಟೈಮ್ ಅಭಿವೃದ್ಧಿ ಮಾಡಿದ್ದು ಮತ್ತೆ ಹೇಳ್ತಾರಲ್ಲ ಇವರು ಅಂತ ಅನ್ಕೋಬಹುದು. ಆದ್ರೆ 20 ಕೋಟಿ ರೂಪಾಯಿ ಈ ರಸ್ತೆಯನ್ನ ನಾನು ಮಾನ್ವಿಯಲ್ಲಿ ಮಾಡಲಿಲ್ಲ, ಶಂಕುಸ್ಥಾಪನೆ ಇಲ್ಲೇ ಮಾಡಿದೆ ನಾನು ಶಾಸಕನಾಗಿದ್ದಾಗ. ತಾತ್ನೂರು ನಮ್ಮ ಗುರುಗಳು ರುದ್ರಮುನಿ ಸ್ವಾಮಿಗಳು ಇದ್ರು, ಅವ್ರ ಕಡೆಯಿಂದನೇ ಶಂಕುಸ್ಥಾಪನೆ ಮಾಡಿ ಇವತ್ತು ಉತ್ತಮ ರಸ್ತೆನೆ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಎಲ್ಲ ಭಕ್ತ, ಎಲ್ಲ ಗೌಡ್ರು, ಪೊಲೀಸ್ ಗೌಡ್ರು, ಮಾಲೆಗೌಡ್ರು, ಎಲ್ಲ ಭಕ್ತ ವೃಂದದವರು, ಈ ಭಾಗದ ಏನಪ್ಪಾ ಅಂದ್ರೆ ಮುಖಂಡರು ಎಲ್ಲರೂ ಬಂದು ಐಬಿಯಲ್ಲಿ ಒಂದು ಬೇಡಿಕೆ ಇಟ್ರು. ಏನಪ್ಪಾ ಅದು ಕೋಡಿಹಳ್ಳಿ ಬ್ರಿಡ್ಜ್ ಅಲ್ಲ, ಕೋಡಿಹಳ್ಳಿ ಬ್ರಿಡ್ಜ್ ಸಹ ಆಗ್ಬೇಕಂತಾಗ ಇಮಿಡಿಯೇಟ್ ಆಗಿ 1 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೋಡಿಹಳ್ಳಿ ಸಹ ಬ್ರಿಡ್ಜ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ನಾನು 5 ವರ್ಷ ಶಾಸಕನಾಗಿದ್ದಾಗ 9 ಬೆಳಗ್ಗೆ ನೀರು ತರ್ತಕ್ಕಂಥ ಕೆಲಸ ಮಾಡಿದ್ವಿ. ಒಂದು ಸಹ ಅಹಿತಕರ ಘಟನೆ ನಡ್ಲಾರ್ದಂಗ ನೋಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಒಂದು ಕೇಸ್ಗಳಿಲ್ಲ. ಯಾರೇ ಬರ್ಲಿ, ಚೀಕಲ್ಪುರಿಯವ್ರು ಬಂದ್ರು, ಬೀಗರು ಬಿಜ್ಜರು ಜಗಳ ಆಡಿದ್ರು, ಅಣ್ಣ ತಮ್ಮರು ಜಗಳ ಆಡಿದ್ರು, ನೆರೆಹೊರೆ ಜಗಳ ಆಡಿರ ಅಂದ್ರೆ ಇಮಿಡಿಯೇಟ್ ಆಗಿ ಹೇಳ್ಬಿಟ್ಟಿದ್ದೆ ನಾನು PIಗೆ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ, PSIಗೆ, ಯಾರೇ ಬರ್ಲಪ್ಪ ಎಲ್ಲರೂ ನಮ್ಮವರೇ, ಅವ್ರು ಯಾರೇ ಬರ್ಲಿ ವಾರ್ ಮಾಡ್ಬೇಕು, ಇವ್ರದೇ ತಪ್ಪಿರ್ಲಿ ಅವ್ರದ್ದೇ ತಪ್ಪಿರ್ಲಿ ವಾರ್ ಮಾಡಿ ಅವ್ರಿಗೆ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಆಗ್ಬೇಕು. ಒಂದು ಕೇಸ್ಗಳಾಗ್ಬೇಕ ಆಗ್ಬಾರ್ದು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ನಾನು ಶಾಸಕನಾಗಿ ಇವತ್ತ ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಒಂದು ಕೇಸ್ಗಳಿಲ್ಲ, ಒಂದು ಗಲಾಟೆ ಇಲ್ಲ ನಾನು ಶಾಸಕನಾಗಿದ್ದಾಗ. ಇವತ್ತ ಇಂಡಿಯಾದಲ್ಲೇ 5ನೇ ಸ್ಥಾನಕ್ಕೆ ಬರ್ತಕ್ಕಂಥ ಕೆಲಸ ಆಯ್ತು ನಮ್ಮ ಮಾನ್ವಿ ಪೊಲೀಸ್ ಸ್ಟೇಷನ್. ಯಾಕೆ ನಾನು ಆ ಕೆಲಸ ಮಾಡಿದೆ ಅಂದ್ರೆ, ಇವತ್ತ ನಮ್ಮ ಜನ ತಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ಹೊಲ ಮನೆ ಮಾಡೋರು ಹೊಲ ಮನೆ ಚೆನ್ನಾಗಿ ಬೆಳಿಬೇಕು, ಬಿತ್ತು ಬೆಳೆ ಬರಬೇಕು. ಯಾರು ಅವರು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಇವತ್ತ ಬಹಳಷ್ಟು ಜನ ಗುತ್ತಿಗೆದಾರರು ಇರ್ಬೋದು, ಅವ್ರು ಏನ್ ತಮ್ಮ ಕೆಲಸ ಮಾಡೋದ್ರ ಮೂಲಕ ಇವತ್ತ ಏನಪ್ಪಾ ಅಂದ್ರೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಡಾಕ್ಟರ್ನ, ಇಂಜಿನಿಯರ್ನ, PSI ಮಾಡ್ಲಿ ಎಂಬ ಉದ್ದೇಶದಿಂದ ಮಾನ್ವಿಯಲ್ಲಿ ನಾನು ಶಾಸಕನಾಗಿದ್ದಾಗ ಒಂದು ಅಹಿತಕರ ಘಟನೆ ನಡ್ಲಾರ್ದಂಗ ನೋಡ್ತಕ್ಕಂಥ ಕೆಲಸ ನಾನು ಶಾಸಕನಾಗಿ ಮಾಡಿದ್ದೇನೆ ಎಂಬ ಮಾತುಗಳನ್ನ ಬಹಳ ಹೆಮ್ಮೆಯಿಂದ, ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ನಮ್ಮ ತುಂಗಾಭದ್ರಾ ನದಿ ಕಳೆದ ಬಾರಿ ಕ್ರಸ್ಟ್ ಗೇಟು ಕಟ್ಟಾಗಿ ಒಂದು ಬೆಳೆಗೆ ನೀರು ಬರಲಿಲ್ಲ. ರೈತರು ಬಹಳ ಸಂಕಷ್ಟದಲ್ಲಿ ಇದ್ವಿ ನಾವು. ಇವತ್ತ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವತ್ತು ಮಳೆ ಸಹ ಆಗ್ಲಿಲ್ಲ, ಬರಗಾಲ ಆವರಿಸ್ಬಿಟ್ಟದ. ಇವತ್ತು ಆದ್ರೂ ಮೊನ್ನೆ IC ಸಭೆಯಲ್ಲಿ ನಿರ್ಣಯ ಮಾಡಿ 4100 ಕ್ಯೂಸೆಕ್ಸ್ ಬಿಡಬೇಕು, ಆದಷ್ಟು ಬೇಗನೆ ಬಿಡಬೇಕು ಕಾಲುವೆಗೆ ನೀರು ಅಂತೇಳಿ ನಿರ್ಣಯ ಆಯಿತು. ಇವತ್ತು ಮಳೆ ಇಲ್ಲ ನಮ್ಮ ಕೆಳಭಾಗದಲ್ಲಿ, ಮಾನ್ವಿ ಮತ್ತು ಸಿರುವಾರ್ ಭಾಗದಲ್ಲಿ ಬರಗಾಲ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದೀವಿ. ಇವತ್ತ ರಾಜ್ಯ ಸರ್ಕಾರ ಇವತ್ತ ಎಲ್ಲ ತಾಲೂಕುಗಳಿಗೆ ಬರಗಾಲ ಅಂತೇಳಿ ಘೋಷಣೆ ಮಾಡಿದ. ನಾನು ಈಗ ತಾನೇ ನೋಡಿದೆ ಮೊಬೈಲ್ನಾಗ, ಕಾರ್ನಾಗ ಬರ್ಬೇಕಂದ್ರೆ
ಮಾನ್ವಿಲಿಂದ ಬರ್ಬೇಕಂದ್ರೆ ನೋಡಿದೆ, ಮಾನ್ವಿ ಇಲ್ಲ ಸಿರ್ವಾರ್ ಇಲ್ಲ ಬರಗಾಲ ಅಂತ. ನಾವು ಹತ್ತಿ ಬೆಳೆದಿವಿ, ತೊಗರಿ ಬೆಳೆದಿವಿ, ಸರಿಯಾಗಿ ಒಂದೂವರೆ ತಿಂಗಳ ಒಂದೂವರೆ ತಿಂಗಳಿಂದ ಮಳೆನೇ ಬಂದಿಲ್ಲ. ಹೆಂಗ್ ಬೆಳೀತದ ಬೆಳೆ? ಇವತ್ತು ನಮ್ದು ಸಹ ಮಾನ್ವಿ ಸಿರ್ವಾರ್ ಸಹ ಬರಗಾಲ ಅಂತ ಘೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ಒತ್ತಾಯ ಮಾಡ್ತೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನನ್ನ ಒಂದು ಏನಪ್ಪಾ ಅಂದ್ರೆ ದೈವ ನಮ್ಮ ಶ್ರೀಗಳು ಸದಾಶಿವ ಮಹಾಸ್ವಾಮಿಗಳು, ನಾನು ಶಾಸಕನಾಗಿದ್ದಾಗೆ ಅವರ ಪಟ್ಟಾಧಿಕಾರ ಆಯ್ತು. ನಾನು ಶಾಸಕನ ನೇತೃತ್ವ ವಹಿಸ್ಕೊಂಡು ಇವತ್ತ ಎಲ್ಲರೂ ಸೇರಿ ಇವತ್ತೆಲ್ಲ ಮುಖಂಡರು, ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳು ಅವ್ರನ್ನೇ ಮುಂದಿಟ್ಟಿದ್ದೆ. ನಾನು ಶಾಸಕ ಇದ್ದರೂ ಸಹ ಅವರಿಗೆ ಅಧ್ಯಕ್ಷತೆಯನ್ನು ಕೊಡೋದ್ರ ಮೂಲಕ ನಮ್ಮ ಶ್ರೀಗಳ ಪಟ್ಟಾದಿ ಕಾರ್ಯಕ್ರಮವನ್ನ ನಮ್ಮ ಚೀಕಲಪರ್ವಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು, ಎಲ್ಲ ಜಾತಿ ವರ್ಗದವರು ಸೇರಿ ಒಂದು ಬಹಳ ಒಳ್ಳೆ ಕಾರ್ಯಕ್ರಮವನ್ನ ನಡೆಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಸದಾಶಿವ ಮಹಾಸ್ವಾಮಿಗಳು ಇವತ್ತೇನಪ್ಪ ಅಂದ್ರೆ ರುದ್ರಮುನಿ ಸ್ವಾಮಿಗಳು, ವಿರೂಪಾಕ್ಷ ಮಹಾಸ್ವಾಮಿಗಳು ಅವರ ಒಂದು ಆಶೀರ್ವಾದದಿಂದ ಮಠವನ್ನ ಬೆಳವಣಿಗೆ ಮಾಡ್ತಕ್ಕಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ನಾವು ಜನಪ್ರತಿನಿಧಿಗಳು ಇರ್ಬೋದು, ಎಲ್ಲ ನಮ್ಮ ಚೀಕಲಪರಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಇರ್ಬೋದು, ನಾವೆಲ್ಲ ತನು ಮನ ಧನದಿಂದ ಅವರಿಗೆ ಸಹಾಯ ಸಹಕಾರವನ್ನು ನೀಡುವುದರ ಮೂಲಕ ಇನ್ನ ಮಠವನ್ನ ಹೆಚ್ಚಿನ ರೀತಿಯ ಬೆಳವಣಿಗೆಗೆ ನಾವೆಲ್ಲರ ಕಾರಣಕರ್ತರಾಗಬೇಕೆಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾಳೆ 15 ಆಗಸ್ಟ್ 15 ಆಗಸ್ಟ್ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಭಾಗಿಸ್ಬೇಕು. ಗುರುಗಳು ಇವತ್ತು ನಮಗ್ ಕಾರ್ಯಕ್ರಮದ ಇವತ್ತಿನ ದಿನದಲ್ಲೇ ಕಾರ್ಯಕ್ರಮ ಬರ್ಬೇಕಂತೇಳಿ ಆದೇಶ. ಇವತ್ತು ಆದ್ರೂ ಸಹ ಧ್ವಜಾರೋಹಣ ಕಾರ್ಯಕ್ರಮ ಇದ್ದು ಸಹ ಗುರುಗಳ ಆದೇಶ ಪಾಲನೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನ ಕರೆಸಿ ಗೌರವಿಸುವುದಕ್ಕಾಗಿ ಈ ಮಠದ ರುದ್ರಮುನೀಶ್ವರ ತಾತ್ನವರು, ಇವತ್ತ ನಮ್ಮ ವಿರೂಪಾಕ್ಷ ತಾತ್ನವ್ರ ಬಗ್ಗೆ ಹೇಳ್ಬೇಕಂದ್ರೆ ವಿರೂಪಾಕ್ಷ ತಾತ್ನವರು ನಮಗೆ ಬಹಳ ತುಂಬಾ ಆತ್ಮೀಯರು. ನಾನು ಇನ್ನ ಜಿಲ್ಲಾ ಪಂಚಾಯತ್ ಶಾಸಕನಾಗಿದ್ದಿಲ್ಲ, ಅವರ ಆಶೀರ್ವಾದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಇದು ಬಂದ್ರು ಸಹ ಮುದುಕ ಒಳ್ಳೇದಾಗ್ತದೆ ಎದುರುಬೇಡ ಅಂತೇಳಿ ನನಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ರು. ಇವತ್ತು ಸದಾಶಿವ ಸ್ವಾಮಿಗಳು ಸಹ ಮಹಾಸ್ವಾಮಿಗಳು ಸಹ ಅವರ ಹಾದಿಯಲ್ಲಿ ಹೋಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ರುದ್ರಮುನೀಶ್ವರ, ಆ ವಿರೂಪಾಕ್ಷೇಶ್ವರ, ಸದಾಶಿವ ಮಹಾಸ್ವಾಮಿಗಳ ಆಶೀರ್ವಾದ ನಿಮಗೆ ಆಗ್ಲಿ, ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತೇಳಿ ಶುಭಾರೈಸಿ ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ಈ ಮಠದ ಎಲ್ಲ ಪೂಜ್ಯರಿಗೆ, ಎಲ್ಲ ಭಕ್ತ ವೃಂದದವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು ಸಲ್ಲಿಸಿ ಹಾಗೆ ಅವರಿಗೆ ಗುರುಗಳಿಂದ ಗೌರವದ ಗುರುರಕ್ಷೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಣ. ಶ್ರೀಮಠದ ಸೇವೆಗೆ ನಾನು ಸದಾ ಸಿದ್ಧ ಎನ್ನುವ ಅವರ ನುಡಿಗಳಂತೆ ಅವರು ನಡೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಅವರು ತಿಳಿಸಿದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಬಸನಗೌಡರು ಶಿವಪೂಜಾ, ಈಗ ಹರಿಹರ ಪಾಟೀಲ್ ಅವರು ಕೂಡ ಬಂದು ಗುರುಗಳಿಂದ ಗುರುರಕ್ಷೆಯನ್ನು ಪಡೆದುಕೊಳ್ಳಬೇಕು. ವೇದಿಕೆ ಮೇಲೆ ಬಂದು ತಮ್ಮ ನುಡಿಗಳನ್ನು ಹಂಚಿಕೊಳ್ಳಬೇಕು. ಹಾಗೆ ರಾಜಾ ವೆಂಕಟಪ್ಪ ನಾಯಕರವರು ಗುರುಗಳಿಗೆ ಗೌರವದ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಧನ್ಯವಾದಗಳನ್ನು ಸಮರ್ಪಿಸೋಣ. ಪೂಜ್ಯ ಶ್ರೀಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ನಮಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಗಣ್ಯರೇ, ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಬಂಧುಗಳೇ, ಶ್ರೀ ರುದ್ರಮುನಿ ಮಹಾಕ್ಷೇತ್ರ ಚಿಕಲ್ಪರ್ವಿ ಮಠದ 88ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿರುವ ಈ ಯುವ ಸಮಾವೇಶದಲ್ಲಿ ನನ್ನನ್ನು ಆಹ್ವಾನಿಸಿ ಈ ಶ್ರೀರಕ್ಷೆಯ ಮೂಲಕ ನನ್ನ ಸನ್ಮಾನ ಮಾಡ್ತಾ ಇರೋದು ತುಂಬಾ ಸಂತೋಷದ ಮತ್ತು ಹೆಮ್ಮೆಯ ವಿಷಯದ ಜೊತೆಗೆ ಇದೊಂದು ಸ್ವಾಮಿಗಳು ನನಗೊಂದು ಜವಾಬ್ದಾರಿ ಕೊಟ್ಟಿರೋ ಥರ ನಾನು ಭಾವಿಸ್ತೇನೆ. ಇನ್ನೂ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು. ಆರೋಗ್ಯ ಅನ್ನೋದು ಈಗ ಹಾಸ್ಪಿಟಲ್ಗಳಲ್ಲಿ ಅಷ್ಟೇ ಅಲ್ಲ, ಮನೆಗಳಿಗೂ ತಲುಪಬೇಕು ಅಂತ. ನಾನು ವೈದ್ಯನಾಗಿರೋದ್ರಿಂದ ಇವತ್ತು ಭಾಷಣ ಕೂಡ ಅದೇ ರೀತಿಯಲ್ಲಿತ್ತು. ಏನಪ್ಪ ಅಂದರೆ ದಿಕ್ಸೂಚಿ ಭಾಷಣೆಯಲ್ಲಿ ರಾಜಶೇಖರ್ ಹಿರೇಮಠ್ ಸರ್ ಅವ್ರು ಮಾತಾಡಿದ್ರು. ಅವ್ರ ವಿಷಯ ಏನು, ಯುವಕರಲ್ಲಿ
ಏನು ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಬಗ್ಗೆ. ಮತ್ತೆ ಆ, ರಮೇಶ್ ಯಾಳ್ಗಿ ಸರ್ ಅವರು ಉತ್ತಮ ಸಮಾಜ ನಿರ್ಮಾಣದ ಬಗ್ಗೆ ಮಾತಾಡಿದ್ರು. ಉತ್ತಮ ಸಮಾಜದ ನಿರ್ಮಾಣದಲ್ಲಿ ನಮ್ಮ ಯುವಕರ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದ್ರೆ ಅದ್ರ ಮುಂಚೆ ಯುವಕರಲ್ಲಿ ಮಾನಸಿಕ ಮತ್ತೆ ಶಾರೀರಿಕ ಸ್ಥಿರತೆ ಬೇಕು. ಆ ಸ್ಥಿರತೆ ನಾವು ಯುವಕರಲ್ಲಿ ಇತ್ತೀಚೆಗೆ ಕಾಣ್ತಾ ಇಲ್ಲ. ಏನಂತ ಹೇಳಿದ್ರೆ ಈ ಭಾಷಣದಲ್ಲಿ 2 ಅವರ್ಸ್ ಭಾಷಣದಲ್ಲಿ ತುಂಬಾ ಕಲ್ಕೊಂಡೆ. ಇಬ್ರು ಭಾಷಣಕಾರರಿಂದ ಸಾಹಿತಿಗಳಿಂದ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಿಮ್ಗೆ ತಲುಪುವಂಗೆ ಮಾತಾಡಿದ್ರು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ನಾನು ಪ್ರೇಕ್ಷಣಾಗಿ ನಾನು ಕೂಡ ವೇದಿಕೆಯಲ್ಲಿ ಪ್ರೇಕ್ಷಣಕ್ಕಾಗಿ ಕೂತ್ಕೊಂಡಿದ್ದೆ. ಅವ್ರು ಹೇಳಿದ್ರು, ಹಿರೇಮಠ್ ಸರ್ ಹೇಳಿದ್ರು, ಏನಪ್ಪಾ ಅಂತ ಹೇಳಿದ್ರೆ ನೀವು ಮಾನಸಿಕ ಮತ್ತೆ ದೈಹಿಕ ಶಾರೀರಿಕ ಆರೋಗ್ಯದ ಬಗ್ಗೆ ನೀವೇನು ಗಮನ ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ದು ವಿದ್ಯೆ ಆಯ್ತು, ನೀವು ಟೆಕ್ನಾಲಜಿ ಪಡ್ಕೊಳ್ಳೋದಾಯ್ತು, ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ಅದರಲ್ಲೇ ಆರೋಗ್ಯದ ಬಗ್ಗೆ ತಿಳಿಸಲಾಗಿದೆ. ಅದಕ್ಕೆ ನಾವು ಹತ್ರ ಆಗ್ಬೇಕು. ನಮ್ಮ ನೇಚರ್ ಬಗ್ಗೆ ಜೊತೆಗೆ ಹತ್ರ ಆಗ್ಬೇಕು. ಇಂಥ ಮಠಗಳಿಗೆ ನಾವು ನೋಡಿ, ಏನು ಅಂತ ಹೇಳಿದ್ರೆ ಎಷ್ಟು ಜನ ನಾವು ಎಷ್ಟು ಬ್ಯುಸಿ ಆಗ್ಬಿಟ್ಟಿದೀವಿ ಲೈಫಲ್ಲಿ ಅಂತ ಹೇಳಿದ್ರೆ, ಮನೇಲಿ ಹೋದ್ರೆ ನಮ್ಮ ಯೋಚನೆಯಲ್ಲಿ ಜೀವನ ಕಳೀತಾ ಇದೀವಿ. ನನಗೆ ಅನ್ಸಿದ ಮಟ್ಟಿಗೆ ಒಂದು ಶಾಲೆ ಮತ್ತೆ ಇನ್ನೊಂದು ಮಠ, ಇವತ್ತು 14 ದಿನ ನೀವೇನು ಇಲ್ಲಿ ಕಲ್ತಿದಿರಲ್ಲ, ನಿಮ್ ಬಗ್ಗೆ ಯೋಚನೆ ಮಾಡಿಲ್ಲ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆ ಸಂಸ್ಕೃತಿ ಯಾವುದು, ಅದ್ರ ಬಗ್ಗೆ ಕಲ್ತಿದ್ದೀರಿ. ಇಂಥದ್ದು ಸಿಗೋದು ಶಾಲೆ ಬಿಟ್ಟರೆ ಮಠ ಅಂತ ಹೇಳಲಿಕ್ಕೆ ನಾ ಬಯಸ್ತೇನೆ. ನನ್ಗೆ ಇದ್ದಾಗಿಂದ ನನ್ಗೆ ತುಂಬಾ ಚಿಕ್ಕಲ್ಪರ್ವಿ ತುಂಬಾ ಹತ್ರದ ಸಂಬಂಧ. ಹೆಂಗೆ ಅಂತ ಹೇಳಿದ್ರೆ ನನಗೆ ನೆನಪುಗಳು ಏನು ಅಂತ ಹೇಳಿದ್ರೆ ಸಂಕ್ರಾಂತಿ ದಿನಗಳನ್ನ ಒಳಗೆ ಸ್ನಾನ ಮಾಡ್ಲಿಕ್ಕೆ ಬಂದಾಗ ನಾ ಏನ್ ಕಾಣ್ತಿದ್ದೆಪ್ಪ ಅಂತ ಇಲ್ಲಿ ಅಂತ ಹೇಳಿದ್ರೆ, ನಾವು ಸ್ನಾನ ಮಾಡಿ ಊಟ ಮಾಡಿ ಸುಸ್ತಾಗಿ ಬಂದು ಅಲ್ಲಿಂದ ಬಿಸಿಲು ಗೊತ್ತಲ್ಲ, ಬಿಸಿಲಲ್ಲಿ ನಡ್ಕೊಂಡು ಬರ್ತಿದ್ವಿ. ಈ ಮಠ ಎಷ್ಟು ದೊಡ್ಡ ಆಶ್ರಯ ಅನಿಸ್ತಿತ್ತು ಗೊತ್ತಾ ನಮ್ಗೆ. ಇಲ್ಲಿ ಗಿಡಗಳು, ದೊಡ್ಡ ದೊಡ್ಡ ಗಿಡಗಳು ಇರ್ತಾ ಇತ್ತು, ಕೂತ್ಕೊಳ್ತಾ ಇದ್ವಿ. ಮತ್ತೆ ಜಾತಿ ಮತ ಭೇದ ಮರ್ತು ಪ್ರತಿಯೊಬ್ಬರಿಗೂ ಏನಪ್ಪಾ ಅಂತ ಹೇಳಿ ಇಲ್ಲಿ ಪ್ರಸಾದ ಸಿಗ್ತಾ ಇತ್ತು. ಎಲ್ಲ ಸಾಯಂಕಾಲ ಎಲ್ಲ ನಾವು ಸುಸ್ತಾಗಿ ಬಂದ್ಕೊಳ್ಳೆ ಈವ್ನಿಂಗ್ 4-5 ಗಂಟೆ ಕೂಡ ಸಿಗ್ತಾ ಇತ್ತು. ಅಂತ ಧಾರ್ಮಿಕ ಸ್ಥಳ ಇದು. ತುಂಬಾ ಖುಷಿ ಆಗತ್ತೆ. ಇಂಥ ಸ್ಥಳಕ್ಕೆ ನನಗೆ ತುಂಬಾ ನೆನಪುಗಳಿದೆ. ಇಂಥ ಸ್ಥಳದಲ್ಲಿ ನನಗೆ ಈ ವೇದಿಕೆ ಕೊಟ್ಟು ಈಗ ಸನ್ಮಾನ ಮಾಡ್ತಾ ಇದ್ದೀರಿ. ಸ್ವಾಮಿಗಳೇ, ನಾನು ಇದಕ್ಕೆ ತುಂಬಾ ಚಿರಋಣಿ ಆಗಿರ್ತೀನಿ. ನಾನು ಇನ್ನೂ ಆರೋಗ್ಯದಲ್ಲಿ ರೀತಿಯಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ತುಂಬಾ ಇನ್ನೂ ಏನ್ ಒಳ್ಳೇದ್ ಮಾಡಕ್ಕಾಗತ್ತೆ ಜನರಿಗೆ. ಈಗ ಹೆಲ್ತ್ ಅಂತ ಹೇಳಿದ್ರೆ ಆರೋಗ್ಯ ಅಂತ ಹೇಳಿದ್ರೆ ಜನರು ಏನ್ ಅನ್ಕೊಂಡ್ಬಿಟ್ಟಿದಾರಪ್ಪ ಅಂದ್ರೆ ಕಾಯಿಲೆ ಬರುತ್ತೆ, ಟ್ರೀಟ್ಮೆಂಟ್ ಮಾಡ್ತೀವಿ, ಅದೇ ಆರೋಗ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ತುಂಬಾ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ತರದನೇ ಅರ್ಥ. ಆರೋಗ್ಯ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗದೆ ಇರೋದು. ಹಾಸ್ಪಿಟ್ಲಿಗೆ ಹೋಗದೆ ಇರ್ಬೇಕಾದ್ರೆ ಏನ್ ಆರೋಗ್ಯವಾಗಿರ್ಬೇಕು ಅಂತೇಳಿ ಆ ಮುನ್ನೆಚ್ಚರಿಕೆ ಆಯ್ತು, ನಮ್ದು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಯ್ತು. ಎರಡೇ ಇಂಪಾರ್ಟೆಂಟ್ ಥಿಂಗ್ ಸರ್. ನನ್ನ ದೇಹನ ದಣಿಸ್ಬೇಕು, ನಾವು ಏನ್ ಆಹಾರ ಸೇವಿಸ್ತೀಯಲ್ಲ ಅದು ಏನು ಅರ್ಥಪೂರ್ಣವಾಗಿರ್ಬೇಕು. ಅವೆರಡನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆಸ್ಪತ್ರೆಗಳು ಕಡಿಮೆ ಆಗ್ತವೆ, ನಮ್ಮಂತ ವೈದ್ಯರು ಕೂಡ ಕಡಿಮೆ ಆಗ್ತಾರೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಖುಷಿಯಾಗಿದೆ ಇಂಥ ದೊಡ್ಡ ವೇದಿಕೆಯಲ್ಲಿ ನನಗೆ ಈ ತರ ಸ್ಥಾನಮಾನ ಸಿಕ್ಕಿದ್ದಕ್ಕೆ. ಮತ್ತೊಂದ್ಸರಿ ಶ್ರೀಗಳಿಗೆ, ಈ ಆಯೋಜಕ ಮಂಡಳಿಯವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕುಮಾರ್ ಎಂ ಅವರು ತಮಗೆಲ್ಲ ನೀಡಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಗೌರವ ಶ್ರೀರಕ್ಷೆ ವಿಶೇಷ 4 ಜನರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವ ಶ್ರೀರಕ್ಷೆ ಜರುಗ್ತಾ ಇದೆ. ಮೊದಲನೇದಾಗಿ ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದ ಬೆಂಗಳೂರು ಮಹಾಸಭೆ, ಇದನ್ನ ನಮ್ಮ ರಾಯಚೂರಿಂದ ಪ್ರತಿನಿಧಿಸೋರು ಯಾರಪ್ಪ ಅಂತಂದ್ರೆ ನಮ್ಮ ಸಿದ್ಧಲಿಂಗಪ್ಪ ವಕೀಲರು. ಬಹುಶಃ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಯಚೂರಿನ ಪ್ರತಿನಿಧಿಯಾಗಿ ರಾಜ್ಯ ಸಹಕಾರ ಸಂಘದ ಹಾಗೂ ಮತ್ತು ನಮ್ಮ ವೀರಶೈವ ಮಹಾಸಭೆಯನ್ನು ಗುರುತಿಸಿದಂತಹ ನಮ್ಮ ಸಿದ್ಧಲಿಂಗಪ್ಪ ವಕೀಲರು ಈ ಒಂದು ವೇದಿಕೆ ಮೇಲೆ ಬರಬೇಕು. ಅದೇ ತರಹ ನಮ್ಮ ಮಾನವೀಯ ಜಂಗಮ ಸಮಾಜದ ಮುಖ್ಯಸ್ಥರಾದಂತಹ ನಮ್ಮ ಹರಿಹರ ಪಾಟೀಲರು ಅನೇಕ ಧಾರ್ಮಿಕ ಸೇವೆಗಳನ್ನ ಹಾಗೂ ಎಲ್ಲ ಧಾರ್ಮಿಕ ಕೆಲಸಗಳನ್ನ, ಜಂಗಮ ಸಮಾಜದ ಎಲ್ಲ ವಿಚಾರಗಳನ್ನ ನೀಡುವಂತಹ ನಮ್ಮ ಹರಿಹರ ಪಾಟೀಲ್ ಗೌಡರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಇನ್ನು ಮುಖ್ಯವಾಗಿ ಮಾನವಿಯಲ್ಲಿ ತಮ್ಮದೇ ಆದಂತಹ ವಿಶೇಷ ಸೇವೆಯ ಮೂಲಕ ಹಾಗೂ ತಮ್ಮದೇ ಆದಂತಹ
ಒಂದು ವಿಶೇಷ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ಅವ್ರ ವೃತ್ತಿಯನ್ನ ಸೇವಕರಾಗಿ ತಗೊಂಡಿದ್ದಾರೆ ಅಂತ ನಾನಾದ್ರೂ ಕೂಡ ಭಾವಿಸ್ತೀನಿ. ಅಂತಹ ಸೇವೆಯನ್ನು ಸಲ್ಲಿಸುವಂತಹ ನಮ್ಮ ವಸಂತ್ ಕುಮಾರ್ ಈರಣ್ಣ ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಇನ್ನು ವಿಶೇಷವಾಗಿ ಅಪ್ಪ ಅಂತಂದ್ರ ನಮ್ಮ ಊರಿನ ಕುಮಾರಿ ಉಮಾ ಮುಳ್ಳೂರು, ಆ ಹುಡುಗಿ ನಿಮ್ಗ ಹೇಳ್ಬೇಕು, ಆ ಹುಡುಗಿನ ವೇದಿಕೆ ಮೇಲೆ ಕರೆಸ್ತಾ ಇರೋದು ನಮ್ಮ ಮಠದ ಭಕ್ತರಂತಲ್ಲ, ಅಥವಾ ನಮ್ಮೂರ್ ಗೌಡ್ರ ಮಗಳಂತಲ್ಲ. ನಿಮ್ಗೆ ನೆನಪಿರ್ಲಿ, ಚಿಕ್ಲಿಪರಿ ಇತಿಹಾಸದಲ್ಲಿ ಯಾವುದೇ ಒಂದು ಹುಡುಗಿ ನಮ್ಮೂರನ್ನ ಪ್ರತಿನಿಧಿಸಿ IAS ಪ್ರಿಲಿಮ್ಸ್ ಪಾಸ್ ಮಾಡಿದಂತಹ ಏಕೈಕ ವಿದ್ಯಾರ್ಥಿನಿ ಅಂತಂದ್ರ ಆ ಹುಡುಗಿ. ಹಾಗಾಗಿ ಆ ಕುಮಾರಿ ಕೂಡ ಬಂದು 4 ಜನರಿಗೂ ವಿಶೇಷವಾದಂತಹ ಸನ್ಮಾನ ನಡೆಯುತ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಗಿಣವಾರ ಶಾಸ್ತ್ರಿಗಳು ನಡೆಸಿಕೊಡ್ತಾರೆ. ನಿಜವಾಗ್ಲೂ ಕೂಡ ಈ ಗ್ರಾಮದಿಂದ ಹಳ್ಳಿಯಿಂದ ದಿಲ್ಲಿ ತನಕನೂ ಬೆಳಿಬೇಕಾಗಿತ್ತು ಅಂತಂದ್ರೆ ಅದು ಈ ಮಣ್ಣಿನ ರುದ್ರತಾತನವರ ಪುಣ್ಯದ ಆಶೀರ್ವಾದ ಸದಾ ಕಾಲ ಆ ಕುಮಾರಿ ಉಮಾ ಅವರ ಮೇಲೆ ಸದಾ ಇರ್ಲಿ ಅನ್ನತಕ್ಕಂಥ ಕೃಪೆಯನ್ನ ಶ್ರೀಮಠದ ಪರಮ ಪೂಜ್ಯರು ದಯಪಾಲಿಸ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಧನ್ಯವಾದಗಳನ್ನ ಸಮರ್ಪಿಸೋಣ. ಅದೇ ರೀತಿಯೊಳಗ ಅಖಿಲ ಭಾರತ ವೀರಶೈವ ಮಹಾಸಭೆಯ ನಮ್ಮ ಭಾಗದ ಪ್ರತಿನಿಧಿಯಾಗಿ ಶ್ರೀ ಸಿದ್ಧಲಿಂಗಯ್ಯ ವಕೀಲರು ಅವರು ಕೂಡ ಅಲ್ಲಿ ತನಕನ ಈ ಪುಣ್ಯದ ಮಣ್ಣಿನ ಪ್ರಭೆಯನ್ನು ಬೆಳಗಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಸಿದ್ಧಲಿಂಗಪ್ಪ ವಕೀಲರು, ಚಿಕ್ಕೋಟ್ನೇಕಲ್ ಅವ್ರದ್ದು ಇದೇ ಭಾಗ. ಹಾಗೆ ತಮ್ಮ ಸೇವೆಯನ್ನ ಸದಾವ ಕಾಲ ಸಮಾಜಕ್ಕೆ ಸಲ್ಲಲಿ ಅಂತ ತಿಳ್ಕೊಂಡು ಹಾಗೆ ಧನ್ಯವಾದಗಳನ್ನ ಕಾಯೋ ಹರ ಕಾಯೋ ಹರ ಕಾಯೋ ಹರ ಸಾಂಬ ಸದಾ ಶಿವ ಕಾಯೋ ಹರ ಕಾಯೋ ಹರ ಕಾಯೋ ಹರ ಕಕ್ಕುಲ ತೆಲಿ ಮನಸಿಕ್ಕಿ ಬಳಲಿದೆನ ಕಕ್ಕುಲ ತೆಲಿ ಮನಸಿಕ್ಕಿ ಬಳಲಿದೆನ ದುಃಖ ಪಡುವುದೇನಯ್ಯಾ ಹರ ದುಃಖ ಪಡುವುದೇನಯ್ಯಾ ಹರ ಸಾಂಬ ಸದಾ ಶಿವ ಕಾಯೋ ಹರ ಕಾಯೋ ಹರ ಕಾಯೋ ಹರ ರುದ್ರಮಾಂತೇಶನ ಹಡೆದ ಕುವರನ ರುದ್ರಮಾಂತೇಶನ ಹಡೆದ ಕುವರನ ಬಿಡದಿರು ಇಡಿ ಬೇಗ ಕೈಯ ಹರ ಬಿಡದಿರು ಹಿಡಿ ಬೇಗ ಕೈಯ ಹರ ಸಾಂಬ ಸದಾ ಶಿವ ಕಾಯೋ ಹರ ಕಾಯೋ ಹರ ಕಾಯೋ ಹರ. ಧನ್ಯವಾದಗಳು. ಗಮನಕ್ಕೆ ಬಂದಂತೆ ವರ್ಷ ಏನಾದ್ರೂ ಒಂದು ಹೊಸ ಕೆಲಸ ಮಾಡಬೇಕು ಅಂತ ನಮ್ದು ಸಂಕಲ್ಪ ಇರುತ್ತೆ. ಬಹುಶಃ ಇವತ್ತು ನಮ್ಮ ಶ್ರೀಮಠದಲ್ಲಿ ಏನೇ ಒಂದು ಕೆಲಸ ಆದ್ರೂ ಕೂಡ ಅದು ಬಹುಶಃ ರುದ್ರಮುನಿ ಮಹಾಸ್ವಾಮಿಗಳು ಹಾಗೂ ವಿರೂಪಾಕ್ಷ ಮಹಾಸ್ವಾಮಿಗಳ ಆಶೀರ್ವಾದ ಇದ್ರೂ ಮಾತ್ರ ಆಗುತ್ತೆ, ಇಲ್ಲಾಂದ್ರೆ ಯಾವ ಕೆಲಸನೂ ಆಗಲ್ಲ ನಮ್ಮ ಶ್ರೀಮಠದಲ್ಲಿ. ಇಂತಹ ಸನ್ನಿವೇಶದಲ್ಲಿ ಏನಾಯ್ತು ಅಂದ್ರೆ ಕಳೆದ ಒಂದು 4-5 ತಿಂಗಳ ಹಿಂದೆ ನಮ್ಮ ಬಸವನಗೌಡರು ಶ್ರೀಮಠಕ್ಕೆ ಬಂದಿದ್ರು. ಇಲ್ರಿ ಗೌಡ್ರ ನಾವು ಹಿಂಗೆ ಮಾಡ್ಬೇಕಂತ ಸುಮ್ಮನೆ ಅವ್ರಿಗೆ ವಿಚಾರ ಹೇಳಿದೆ, ಹಿಂಗೆ ತೋಟ ಮಾಡ್ಬೇಕಂತ ಮಾಡಿದೀವಿ, ಹೆಂಗಾಗುತ್ತೋ ಏನೋ, ನಮಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ, ಅಂದ್ರೆ ತೋಟಗಾರಿಕೆ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಸುಮ್ಮನೆ ಇಷ್ಟು ಹೇಳಿದೆ. ಬಹುಶಃ ವಿರೂಪಾಕ್ಷ ಮಹಾಸ್ವಾಮಿಗಳು ಅವ್ರಿಗೆ ಏನು ಕೃಪಾಶೀರ್ವಾದ ಮಾಡಿದ್ರೆ ಏನೋ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಸಂಪೂರ್ಣವಾಗಿ ಅದು ಹೆಂಗಂತಂದ್ರೆ ಮಾಡೋಣ ಬೇಡ ಮಾಡೋಣ ಅಂದ್ರೆ ಒಂದು ತೊಳಲಾಟ ಇರುತ್ತಲ್ಲ, ಮಾಡೋಣ ಬೇಡ ಅಂತಂದಾಗ ಬಹುಶಃ ಗೌಡ್ರ ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿ ತಗೊಂಡ್ರು ಅಂತಂದ್ರೆ ಸುಮಾರು 3-4 ಬಾರಿ ಅವರೇ ನನ್ ಕಾಲ್ ಮಾಡಿದ್ರು. ಅಜ್ಜರ ಅದಕ್ಕೆ ಇಂತಿಂತವು ಗಿಡಗಳು ಬಂದಾವ, ಈ ತರ ಬಂದಾವ ಅಂದ್ರೆ ಅವ್ರಿಗೆ ಶ್ರೀಮಠದ ಬಗ್ಗೆ ಭಕ್ತಿ ಆಸಕ್ತಿ ಮತ್ತು ನಮ್ಮ ಅಜ್ಜಾರು ಏನೋ ಮಾಡಕತ್ತಾರ, ನಮ್ಮ ಮಠಕ್ಕೆ ಏನೋ ಒಂದು ವಿಶೇಷ ಕಾರ್ಯಕ್ರಮ ಆಗತ್ತ ಅನ್ನೋದು ಬಹುಶಃ ನಮಕಿ ಆಸಕ್ತಿ ಅವ್ರಿಗೆ ಬಂದು ಅದ್ರೆಲ್ಲ ಸಂಪೂರ್ಣ ಖರ್ಚು ಕೊಟ್ಟಾರಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಅದ್ರ ಭಕ್ತಿ ಸೇವೆಯನ್ನು ಎಷ್ಟರವರೆಗೂ ಮಾಡಿದ್ರು ಅಂತಂದ್ರ ಬಹುಶಃ ಆ ಗಿಡಗಳು ನಮ್ಮ ಶ್ರೀಮಠಕ್ಕೆ ಬಂದು ತಲುಪಿ ಅವ್ನು ಹಚ್ಚೋವರೆಗೂ ಎಲ್ಲ ರೀತಿ ಅದಕ್ಕೆ ಏನ್ ಹಾಕ್ಬೇಕು, ಯಾಕಂದ್ರೆ ಸುಮ್ಮನೆ ಕೊಟ್ಟು ಸುಮ್ಮನೆ ಬಿಡ್ಬೋದಾಗಿತ್ತು. ಅವ್ರು ಅಜ್ಜರ ಗಿಡ ಕಳಿಸೇನಿ ಹಚ್ಕೊಂಡ್ಬಿಡ್ರ ಅನ್ಬೋದಾಗಿತ್ತು, ಅವ್ರು ಅಷ್ಟಕ್ಕೆ ಇರಲಿಲ್ಲ. ಅಜ್ಜರ ಅದು ಏನ್ ಮಾಡತೈತಿ ಏನಿಲ್ಲ, ಹೊಳ್ಳಿ ಪುನಃ ಬಂದ್ರು ಅದಕ್ಕೆ ಏನ್ ಗೊಬ್ಬರ ಹಾಕತೈತಿ ಅಂದ್ರೆ ಅದೊಂದು ಸೇವೆಯನ್ನ ಸುಮಾರು 1 ಲಕ್ಷಕ್ಕೂ ಅಧಿಕವಾದಂತಹ ದುಡ್ಡಿನ ಮೊತ್ತದ ಕೆಲಸ ಅದು. ಅಂತಹ ಸೇವೆಯನ್ನು ಸಲ್ಲಿಸಿದವರು ನಮ್ಮ ಬಸವನಗೌಡರು ಶಿವಪೂಜಿ ಅವರು. ಅಂತಹ ಶ್ರೀಯುತರಿಗೆ ಈ ಸಂದರ್ಭದಲ್ಲಿ ನಿನ್ನೆ ಆಗ್ಬೇಕಾಗಿತ್ತು ಅವ್ರಿಗೆ ಸನ್ಮಾನ, ಗೌರವ ಶ್ರೀ ರಕ್ಷೆ. ನಿನ್ನೆ ಇರೋದ ಕಾರಣ ಇವತ್ತು ಅವ್ರಿಗೆ ಗೌರವ ಶ್ರೀ ರಕ್ಷೆ ಈಗ ಸಲ್ತಾ ಇದೆ.
ಆ ಮನಸ್ಸಿನ ಸಂಕಲ್ಪವನ್ನೆಲ್ಲವೂ ಕೂಡ ಶ್ರೀ ಬಸನಗೌಡರು ಬಂದು ಇಲ್ಲಿ ನೆರವೇರಿಸಿದ್ದಾರೆ ಅಂತಂದ್ರೆ ಅದರ ಜೊತೆಗೆ ಅವರಿಗೆ ಅತ್ಯಂತ ಗುರುವಿನ ಕೃಪೆ, ರುದ್ರತಾತನವರ ಮೇಲಿದ್ದ ಪ್ರೀತಿ ಶ್ರೀಮಠದಲ್ಲಿ ಎಲ್ಲ ಸದ್ಭಕ್ತರನ್ನು ಕೂಡ ಕಾರ್ಯನಿರತರನ್ನಾಗಿ ಮಾಡ್ತಾ ಇದೆ. ಅಂತಹ ಶಿವಪೂಜಾ ಬಸನಗೌಡರಿಗೆ ಶ್ರೀಮಠದ ವತಿಯಿಂದ ಅತ್ಯಂತ ಪ್ರೀತಿಯ ಗೌರವದ ಗುರುರಕ್ಷರವನ್ನ ಎಲ್ಲ ಪೂಜ್ಯರು ಕೂಡ ದಯಪಾಲಿಸ್ತಾ ಇದ್ದಾರೆ. ಅವರ ನಿರಂತರವಾಗಿರತಕ್ಕಂತಹ ಸೇವೆ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸ್ವಾಮೀಜಿಯವರಿಗೂ ನಮಸ್ಕರಿಸುತ್ತಾ, ಇದು ನನ್ನ ಸ್ವಗ್ರಾಮ ಆದರೂ ನಾನು ಇಲ್ಲಿ ಸನ್ಮಾನ ಮಾಡಿಸ್ಕೊಂಬ ಅವಶ್ಯಕತೆ ಇರಲಿಲ್ಲ. ಯಾವತ್ತಿಗೂ ಇಡೀ ನಮ್ಮ ಶಿವಪೂಜೆ ಮನೆತನ ಮಠದ ಸೇವೆಗಾಗಿ ನಮ್ಮ ಮುತ್ತಾತನ ಕಾಲದಿಂದನೂ ಸೇವೆ ಮಾಡ್ತಾನೆ ಬರ್ತಾ ಇದೆ, ಇವತ್ತಿಗೂ ಮಾಡ್ತಾ ಇದೆ, ಮುಂದೆಂದಿಗೂ ಈ ಮಠದ ಸೇವೆಗಾಗಿ ನಾವು ಸದಾ ಸಿದ್ಧರಿರುತ್ತೇವೆ ಎಂದು ನಾನು ಭಾವಿಸುತ್ತಾ, ಇವತ್ತು ಈ ವೇದಿಕೆಯ ಮೇಲೆ ನನಗೆ ಇಲ್ಲಿ ಮಾತನಾಡುವುದಕ್ಕೂ ಮತ್ತು ಮುಂದಿನ ದಿನಗಳಲ್ಲಿ ಮಠದ ಸೇವೆಗಾಗಿ ಚಿಕ್ಕಲ್ಪರಿ ಮಠ ಅಂತಲೇ ಅಲ್ಲ, ನಮ್ಮ ಮಾನ್ವಿ ತಾಲೂಕಿನಲ್ಲಿ ಇರೋಂಥ ಮಠಗಳು ಎಲ್ಲರಿಗೂ ಸೇವೆ ಮಾಡಿ ಎಲ್ಲರಿಗೂ ಧರ್ಮದ ಬಗ್ಗೆ ನಮ್ಮ ಎಲ್ಲ ಸ್ವಾಮೀಜಿಗಳು ಏನು ಹೇಳ್ತಾರೆ ಅದನ್ನು ಮುಂದಿನ ದಿನಗಳು ಪಾಲಿಸ್ತೀನಿ ಅಂತೇಳಿ ನಾನು ತಮ್ಮೆಲ್ಲರ ಈ ವೇದಿಕೆಯ ಮುಖಾಂತರ ಹೇಳಲು ಬಯಸುತ್ತೇನೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರಗಳು. ಗುರುರಕ್ಷೆಯನ್ನು ಪಡೆದುಕೊಳ್ಳಬೇಕು. ನೀವು ಗುರುರಕ್ಷೆ ಮಾಡಿದಂಗಲ್ಲಿ ಚಪ್ಪಳೆ ಹೊಡಿಬೇಕು. ಹಾಗೆ ನಾಗರಾಜ್ ಬೆಳಕಿನ ವ್ಯವಸ್ಥೆ ನೋಡ್ರಿ, ಈ ಮಠ ಈಗ ಯಾವುದರಿಂದ ಕೊಂಗೊಳಿಸ್ತಾ ಇದೆ ಅಂದ್ರೆ ಬೆಳಕಿನಿಂದ. ಸದಾವಕಾಲ ಶ್ರೀಮಠದ ಸೇವೆ ಅದು ನಮ್ಮ ಮನೆಯ ಸೇವೆ ಅಂತ ತಿಳ್ಕೊಂಡು ಇವರು ಮೂವರು ಕೂಡ ಪುಣ್ಯದ ಬಾಗೋಡಿಯಿಂದ ಓರ್ವ ಸದ್ಭಕ್ತರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಇನ್ನೂ ಒಂದು ಗುರುಗಳ ಪ್ರೇಮ ಏನು ಅಂತಂದ್ರ, ಯಾವುದೇ ಊರವರು ಬರಲಿ ಒಬ್ಬರಿಗೆ ಆಶೀರ್ವಾದ ಮಾಡ್ತಾರೆ. ಯಾಕೆಂದ್ರೆ ಆ ಒಂದು ಆಶೀರ್ವಾದ ಇಡೀ ಸದ್ಭಕ್ತರು ಎಲ್ಲ ಗ್ರಾಮದ ಪರವಾಗಿ ಬಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ನಿಜವಾಗಲೂ ಕೂಡ ಯುವಕರ ಮತ್ತು ಪೆಂಡಾಲ್ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥವರು ಕೂಡ ಗೌರವದ ಗುರುರಕ್ಷೆಯನ್ನು ಪಡಿತಾ ಇದ್ದಾರೆ. ಅವರಿಗೂ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಧನ್ಯವಾದಗಳನ್ನ ಸಮರ್ಪಿಸೋಣ. ಗುರುರಕ್ಷೆ ಇಲ್ಲಿ ತನಕನೂ ಕೂಡ ಪ್ರಾರಂಭದಿಂದ ಹಿಡಿದು ಅಚ್ಚುಕಟ್ಟಾದ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ತಾಯಂದ್ರು, ಶರಣರು, ಮಕ್ಕಳು ಎಲ್ಲರೂ ಕೂಡ ಅದೇ ರೀತಿಯೊಳಗ ನೀರಿನ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥವರು ಇದ್ದಾರೆ. ತಾವೆಲ್ಲರೂ ಹೊಡೆಯುವುದರ ಮುಖಾಂತರವಾಗಿ ಅವರಿಗೆ ಧನ್ಯವಾದಗಳನ್ನ. ಪಾಪ ನೀರು ಕೊಟ್ಟವರದಾರ, ಅನ್ನ ಕೊಟ್ಟವರದಾರ, ದಾನ ಕೊಟ್ಟವರಿದ್ದೀರಿ. ನೀವೆಲ್ಲ ಕೊಟ್ಟವರೇ, ಪಡೆದವರು ಸದಾವಕಾಲ ಆನಂದದಲ್ಲಿ ಬಾಳುವಂತ ಅವ್ರಿಗೂ ಕೂಡ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನ ನಾವು ನೀವುಗಳು ಹೊಡೆಯತಕ್ಕಂಥವರಾಗೋಣ. ಅವರು ಕೂಡ ವೇದಿಕೆ ಮೇಲೆ ಬಂದು ಗುರುಗಳಿಂದ ಗುರುರಕ್ಷೆಯನ್ನು ಪಡೆದುಕೊಳ್ಬೇಕು. ಕೊಟ್ಟಿದ್ದೀರಿ ಅನ್ನುತ್ತದೆ, ಯಾವುದೇ ಸಂಶಯ ಇಲ್ಲ ಅನ್ನತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ತಿಳಿಸ್ತಾ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಧನ್ಯವಾದಗಳನ್ನ ನಾವು ನೀವುಗಳು ಎಲ್ಲರೂ ಕೂಡ ಸಮರ್ಪಿಸೋಣ ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ವಿಶೇಷ ಅಂತಂದ್ರ ಅದು ಹಾಲ್ವೆ ಮತ್ತು ಚೀಕಲ ಪರವಿಯ ಪರಂಪರೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಗುರುಗಳವರಿಗೆ ತುಂಬ ಹೃದಯದಿಂದ ಗೌರವವನ್ನ ಸಮರ್ಪಿಸ್ತಾ ಇದ್ದಾರೆ. ಆ ಪ್ರೀತಿಯ ಗೌರವಕ್ಕೆ ನಮ್ಮೆಲ್ಲರ ಚಪ್ಪಾಳೆಗಳು ಕೂಡ ಸ್ಫೂರ್ತಿಯಾಗಿ ಸಾಕ್ಷಿಯಾಗಿರ್ತವೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಒಂದು ಸಾರಿ ಎಲ್ಲರೂ ಜೈಕಾರ ಮಾಡ್ರಿ. ಮಹಂತ ಶಿವಯೋಗೇಶ್ವರ ಮಹಾರಾಜ ಕಿ, ರುದ್ರಮುನಿ ಶಿವಯೋಗೇಶ್ವರ ಮಹಾರಾಜ ಕಿ. ತದನಂತರ ಶ್ರೀ ಶಾಂತ ಭಾವದಿಂದ ಇದ್ದುಕೊಂಡು ತಮ್ಮೆಲ್ಲ ಪ್ರೀತಿಯ ಭಾವನೆಗಳನ್ನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡು ನಿತ್ಯವೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪಟ್ಟದ ಮಠ ಬೊಮ್ಮನಹಳ್ಳಿಯ ಚಪ್ಪಳಿ ಯಾಕೆ ಬಹಳ ಡಲ್ ಆಗ್ಯಾವ ಇವತ್ತು. ನೀವು ಯಾಕೋ ಬಹಳ ವೀಕ್ ಆಗಿದ್ದಂಗ ಅದಿರಲ್ಲ, ಹೋಳಿಗೆ ಉಂಡು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದಂಗೆ ಇತ್ತು ನಿಮಗೆ. ಹೇಳಿದ್ರಿಲ್ಲ ಅವರು ಯಾಳಗಿ ಸರ್ ಒಂದ್ ಚಟ್ನಿ ತಿನ್ನಂತ ಹೇಳಿ, ಯಾರು ಒಂದ್ ಚಟ್ನಿ ತಿನ್ನವಲ್ರಿ, ಬರೀ ಮಂದಿ ಜೀವ ತಿನ್ನಕತ್ತೀರಿ ಈಗ, ಹೌದಲ್ಲ? ಕೂಡ ನಿನ್ನೆ ಈ ದಿನ ಅತ್ಯಂತ ಪ್ರೀತಿ ನುಂಬಿದ ನುಡಿಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರ್ತಕ್ಕಂಥವರು ಶ್ರೀಮಠದ ಪರಮ ಪೂಜ್ಯರ ಆತ್ಮೀಯರು ಮತ್ತು ಆಯುರ್ವೇದದ ಕಾಲೇಜಿನಲ್ಲಿ ಉಪನ್ಯಾಸಕರು ಕೂಡ ಆಗಿರ್ತಕ್ಕಂತಹ ನಾಳೆ ಪ್ರೀತಿಯ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಧನ್ಯವಾದಗಳನ್ನ ಪ್ರಾತಸ್ಮರಣೀಯ ಬಸವಾದಿ ಅಲ್ಲಮ್ಮ ಪ್ರಮುಖರನ್ನ, ಶ್ರೀಪೀಠದ ಕರ್ತೃ ಮಹಾಂತೇಶನನ್ನ, ರುದ್ರೇಶನನ್ನ, ಕಾವಿ ಕುಲದೊಡೆಯ
ಹಾನಗಲ ಗುರುಕುಮಾರೇಶನನ್ನ, ನಮ್ಮೆಲ್ಲ ಸಂಕಲ್ಪದ ಶಕ್ತಿಯಾದಂತಹ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳನ್ನ, ಈ ನಾಡನ್ನ ಬೆಳಗಿದಂತಹ ಎಲ್ಲ ಸಂತರನ್ನ, ಮಹಾಂತರನ್ನ, ದಾರ್ಶನಿಕರನ್ನ, ಮಹಾಶಿವಗಳನ್ನ ಸ್ಮರಿಸ್ತಾ ಎಲ್ಲ ಸಂತರ, ಮಹಾಂತರ, ಮಹಾಶಿವಗಳ ಕೃಪಾಶೀರ್ವಾದವನ್ನ ನಮಗೂ ನಿಮಗೂ ಯಾಚಿಸ್ತಾ 98ನೇ ಜಾತ್ರಾ ಮಹೋತ್ಸವ 98ನೇ ಜಾತ್ರಾ ಮಹೋತ್ಸವದ ಸಮಾರೋಪ ಸಭೆ ಇದು. ಈ ಒಂದು ಸಮಾರೋಪ ಸಭೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲ ಕೆಲಸಗಳಿಗೆ, ನಮ್ಮೆಲ್ಲ ಕಾರ್ಯಗಳಿಗೆ ಶ್ರೀಮಠದ ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಕರುಣಿಸುವ ಶ್ರೀಪೀಠದ ಮೂಲಪೀಠ ಹಾಗೂ ಗುರುಪೀಠದ ಪರಮ ಪೂಜ್ಯರು ಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಮಹಾಂತಪ್ಪಗಳ ಶ್ರೀಚರಣಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ಆತ್ಮೀಯರು ಅನುಭವಿಗಳಾದಂತಹ ಬೊಮ್ಮನಹಳ್ಳಿ ಶ್ರೀಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ ಸ್ನೇಹಿತರು ಪರಮ ಪೂಜ್ಯ ಬನವಾಸಿ ಅಜ್ಜವರು, ಬಹುಶಃ ಚಿಕ್ಕಲ್ಪುರಿ ಮಠದ ಜಾತ್ರೆ ವಿಶೇಷ ಏನಪ್ಪಾ ಅಂತಂದ್ರೆ, ನಾವು ಒಳಗೆ ಹೋಗಿ ಒಂದು 10 ನಿಮಿಷ ಕೂಡ್ಬೋದು. ಚಿಕ್ಕಲ್ಪುರಿ ಮಠದ ಜಾತ್ರೆ ಸಂದರ್ಭದಲ್ಲಿ ಎಲ್ಲ ಸದ್ಭಕ್ತರಿಗೂ ದರ್ಶನ ಆಶೀರ್ವಾದ ಕೊಡುವಂತಹ ಅಪರೂಪದ ಪೂಜ್ಯರು ಅಂತಂದ್ರೆ ಅದು ನಮ್ಮ ಬನವಾಸಿಯ ಪರಮ ಪೂಜ್ಯರು. ಅಂಥವರ ಶ್ರೀಚರಣಕ್ಕೂ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮ ಅರಳಹಳ್ಳಿ ದೇವರಲ್ಲೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತು ಯುವ ಸಮಾವೇಶ ಬಹಳ ಅರ್ಥಪೂರ್ಣವಾಗಿದೆ. ಆ ಅರ್ಥಕ್ಕೆ ಮತ್ತಷ್ಟು ಮಹತ್ವವನ್ನು ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನಮ್ಮ ಈರ್ವರು ಮಹನೀಯರು, ನಮ್ಮ ರಾಜಶೇಖರ ಹಿರೇಮಠ ಸರ್ ಆಗ್ಲಿ ಹಾಗೂ ನಮ್ಮ ರಮೇಶ್ ಬಾಬು ಯಾಳಗಿಯವರಾಗ್ಲಿ ಅತ್ಯಂತ ಅರ್ಥಪೂರ್ಣವಾದಂತಹ ಮಾತುಗಳನ್ನು ಆಡಿದ್ರು. ಬಹುಶಃ ಅವರು ಆಡಿದಂತಹ ಮಾತುಗಳು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಇರಬೇಕು, ಜೀವನನ ಕಟ್ಕೋಬೇಕು, ಕಟ್ಕೊಂಡ್ರೆ ಹಿಂಗೆ ಕಟ್ಕೋಬೇಕು ಅನ್ನೋಷ್ಟ್ರ ಮಟ್ಟಿಗೆ ಎಲ್ಲ ವಿಚಾರಗಳನ್ನ ನಮಗೂ ನಿಮಗೂ ಎಲ್ಲರಿಗೂ ತಿಳಿ ಹೇಳಿದ್ದಾರೆ. ಇಂತಹ ವಿಚಾರವನ್ನ ದಿಕ್ಸೂಚಿ ಭಾಷಣ ಮಾಡಿದಂತಹ ಇರುವರಿಗೂ ಶರಣಾರ್ಥಿಗಳನ್ನ ತಿಳಿಸ್ತಾ, ಅದೇ ರೀತಿ ನಮ್ಮ ಜಂಗಮ ಸಮಾಜದ ಮುಖಂಡರಾದಂತಹ ಹರಿಹರ್ ಪಾಟೀಲ್ರಾಗ್ಬೋದು, ಹಾಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾ ರಾಜ್ಯಾಧ್ಯಕ್ಷ, ನಮ್ಮ ರಾಜ್ಯಸಭೆ ಸದಸ್ಯರಾದಂತಹ ನಮ್ಮ ಸಿದ್ಲಿಂಗಪ್ಪ ವಕೀಲರಾಗ್ಬೋದು, ನಮ್ಮ ಊರಿನ ಆದಂತಹ ಬೆಂಗಳೂರಿನಲ್ಲಿ ಗುತ್ತಿಗೆದಾರರಲ್ಲಿ ತಮ್ಮ ಉದ್ಯೋಗವನ್ನ ಒಳ್ಳೆ ರೀತಿಯಿಂದ ಸಮಾಜ ಸೇವೆ ಮಾಡುವಂತಹ ನಮ್ಮ ಬಸವನಗೌಡರಾಗಿರ್ಬೋದು, ಮತ್ತು ವೈದ್ಯ ವೃತ್ತಿಯಲ್ಲಿ ಮಾನವಿಯಲ್ಲಿ ಅತ್ಯಂತ ಉತ್ತಮವಾದಂತಹ ಸೇವೆ ಸಲ್ಲಿಸುವಂತಹ ನಮ್ಮ ವಸಂತ್ ಕುಮಾರ್ ಈರಣ್ಣ ಅವರಾಗ್ಬೋದು, ಎಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ, ಇವತ್ತು ಅನೇಕ ಗಣ್ಯಮಾನ್ಯರು ಬಂದು ಹೋದ್ರು, ಅವರಿಗೂ ಕೂಡ ಈ ಒಂದು ಸಭೆಯಲ್ಲಿ ಶರಣಾರ್ಥಿಗಳನ್ನು ತಿಳಿಸ್ತಾ, ಇವತ್ತು ಜಾತ್ರೆಗೆ ಸಮಾರೋಪದ ಸಭೆಗೆ ಮಾನವಿ, ಸಿಂಧನೂರ, ಟಿ ರಾಂಪುರ, ಕಪಗಲ್ಲ, ಅಮರಾವತಿ, ಬ್ಯಾಗವಾಟ, ಉಮಳಿ ಹೊಸೂರ, ಪೂರ್ತಿಪ್ಲಿ, ಕಕ್ಕರಗೋಳ, ತೊಗಲ್ದಿನ್ನಿ, ಬುದ್ದಿನ್ನಿ, ಜಾಗೀರ್ಪನ್ನೂರ, ಹುಲಗಂಚಿ, ಕಂಬಳದಿನ್ನಿ, ಗುಡದಿನ್ನಿ, ತುರುಕುರು ಸಿಗಿಹಳ್ಳಿ, ಇರ್ಲಗಡ್ಡಿ, ಸುಂಕೇಶ್ವರ, ಭಾಗೋಡಿ, ಕುಡುದ್ರಹಾಳು, ಸಿರುಗುಪ್ಪ, ಸುಲ್ತಾನಪುರ, ಮದ್ಲಾಪುರ, ಹೂವಿನಬಾಡ, ಚಿಕ್ಕಬೂದೂರು, ಬಲ್ಲಟಗಿ, ರಂಗದಾಳು, ಗುಡದೂರು, ಪಾಮನಕಲ್ಲೂರು, ಬ್ಯಾಗವಟ, ಒಟ್ಟಾರೆ ರುದ್ರೇಶನ ಕರ್ಣಯ ಕಂದಮ್ಮಗಳಾದಂತಹ ಎಲ್ಲ ಸದ್ಭಕ್ತರು ಇವತ್ತು ಈ ಒಂದು ಸಮಾರೋಪ ಸಭೆಯಲ್ಲಿ ಬಂದಿದ್ದಾರೆ. ಅವರಿವರನ್ನದೇ ಎಲ್ಲರಿಗೂ ಶರಣಾರ್ಥಿಗಳು. ಕಾರ್ಯಕ್ರಮ 7 ಗಂಟೆಗೆ ನೀವು ಬಂದಿದ್ರೆ 10 ಗಂಟೆಗೆ ಮುಗಿದು ಬಿಡ್ತಿತ್ತು. ನಮ್ಮ ತಾಯಿ ಅಂದ್ರೆಲ್ಲ ಮತ್ತೆ ನಿಮ್ಮನ್ನು ಬಿಟ್ಟು ನಾವು ಏನು ಮಾಡೋದೈತೆ ಹೇಳ್ರಿ, ನೀವಿದ್ರನ ಕಾರ್ಯಕ್ರಮ ಏನೇ ಇರಲಿ. 98ನೇ ಜಾತ್ರಾ ಮಹೋತ್ಸವ ಅತ್ಯಂತ ಒಳ್ಳೆ ರೀತಿಯಿಂದ ಸಂಪನ್ನಗೊಂಡಿದೆ. ಇಲ್ಲಿ ದುಡಿದವ್ರ ಬಗ್ಗೆ ನಾವು ಸ್ಮರಣೆ ಮಾಡಬೇಕು. ಇಂಥವ್ರು ದುಡ್ದಿಲ್ಲ ಅನ್ನಂಗಿಲ್ಲ. ಬಹುಶಃ ಚಿಕ್ಕಲ್ಪುರಿ ಆಗಲಿ, ನಮ್ಮ ಸುತ್ತಮುತ್ತಲ ಹಳ್ಳಿ ಪನ್ನೂರ್ ಆಗ್ಬೋದು, ಯಡಿವಾಳ ಆಗ್ಬೋದು, ಮದ್ಲಾಪುರ ಆಗ್ಬೋದು, ಬುದ್ದಿನಿ, ರಂಗದಾಳ ಆಗ್ಬೋದು, ವಿಶೇಷವಾಗಿ ಗೋತಲದೊಡ್ಡಿಯ ಗ್ರಾಮಸ್ಥರು, ಈ ಎಲ್ಲ ಹಳ್ಳಿಯ ಗ್ರಾಮಸ್ಥರು ನಮ್ಮ ಶ್ರೀಮಠಕ್ಕೆ ಇಂತಹ ಕೈಗಳು ಸೇವೆ ಸಲ್ಲಿಸಿಲ್ಲ ಅಂತ ಅನ್ನಂಗಿಲ್ಲ, ಪ್ರತಿಯೊಬ್ಬರು ಕೂಡ ಸೇವೆ ಸಲ್ಲಿಸಿದಾರ. ನಿನ್ನೆ ಒಂದು ಮಾತು ಹೇಳಿದ್ರು, ಏನಪ್ಪಾ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ಅವ್ರನ್ನ ಯಾರು ನೆನೆಸಲಿ ಯಾರನ್ನ ಬಿಡ್ಲಿ ಅನ್ಬೋದು. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಇವತ್ತು ನಾವು ನಿಮ್ಮನ್ನು ಮರಿಬೋದು, ನಿಮ್ಮನ್ನ ರುದ್ರತಾತ ವಿರೂಪಾಕ್ಷ ಮಹಾಸ್ವಾಮಿಗಳು ಯಾವತ್ತೂ ಕೂಡ ಮರೆಯಲ್ಲ ಅನ್ನೋದು ತಮ್ಮೆಲ್ಲರ ಗಮನಕ್ಕಿರಲಿ. ನಾ ಕಳೆದ ಬಾರ ಒಂದು ಮಾತು ಹೇಳಿದೆ, ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಂಗಾಗ್ಲಿ ಅಥವಾ 4 ಜನಿಗೆ ಸೇವೆ ಅಂತಹ ಭಕ್ತರಲ್ಲ ನೀವು. ಕಣ್ಣಿಗೆ ಕಾಣಿಸ್ಕೊಳ್ಬೇಕಂತ ಸೇವೆ ಮಾಡುವಂತಹ ಸದ್ಭಕ್ತರಲ್ಲ ನೀವು. ಯಾರ ಮನದಲ್ಲಿ ಇರುವಂತಹ ಸದ್ಭಕ್ತರು ಅಂದ್ರೆ ರುದ್ರತಾತನ ಮನಸ್ಸಲ್ಲಿರುವಂತಹ ಎಲ್ಲರ ಸದ್ಭಕ್ತರು ನೀವು ಸೇವೆ ಮಾಡಿದಾರೋ ಅನ್ನೋ ಮಾತನ್ನ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಹೆಚ್ಚೇನು ಮಾತನಾಡಲ್ಲ. ನಾಳೆ ಜಾತ್ರೆ ಬಗ್ಗೆ 1-2 ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಮಿಸ್ತೀನಿ. ಕಾರಣ ಇಷ್ಟೇ, ನಾಳೆ ಜಾತ್ರೆ ಬೆಳಿಗ್ಗೆ ತಮಗೆಲ್ಲ ತಿಳಿದಂತೆ ಪ್ರಾತಃ ಕಾಲ ಬೆಳಿಗ್ಗೆ ಗದಿಗೆ ರುದ್ರಾಭಿಷೇಕ ಸಲ್ಲುತ್ತಾ, ರುದ್ರಾಭಿಷೇಕದ ನಂತರ ಇಲ್ಲಿ ಷಟ್ಸ್ಥಲ ಧ್ವಜಾರೋಹಣ ಹಾಗೂ ಪೂಜ್ಯ ಗುರುಗಳ ಧರ್ಮೋಪದೇಶ ಇರುತ್ತೆ. ಅದಾದ ನಂತರ ನಮ್ಮ ಶ್ರೀಮಠದಿಂದ ಇದಕ್ಕೆ ಏನಪ್ಪಾ ಅಂತಂದ್ರೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಉತ್ಸವ ಹೊರಡುತ್ತಾ, ವೀರಭದ್ರೇಶ್ವರ ದೇವಸ್ಥಾನದಿಂದ ಪುನಃ ನಮ್ಮ ಶ್ರೀಮಠಕ್ಕೆ ಉತ್ಸವಗಳು. ನಾವು ಈ ಬಾರಿ ಏನ್ ಮಾಡಿದೀವಿ ಅಂತಂದ್ರೆ ಜಂಗಮೋತ್ಸವ ಇರೋದಿಲ್ಲ. ನಿಮ್ಮ ಮಕ್ಕಳಿಗೆ ಸ್ವತಂತ್ರ ಹೋರಾಟಗಾರರ ವೇಷ ಭೂಷಣ ಹಾಗೂ ಏನಪ್ಪಾ ಅಂತಂದ್ರೆ ಶರಣರ ವೇಷಭೂಷಣವನ್ನು ಧರಿಸಿ ನೀವು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ರಿ ಅಂತ ನಾವು ಮೊದಲು ಕೂಡ ಎಲ್ಲರ ಗಮನಕ್ಕೆ ತಂದಿದೆ. ಹಾಗೂ ನಮ್ಮೂರಿನ ಸರ್ಕಾರಿ ಶಾಲೆಯ ಮಕ್ಕಳು ತಮ್ಮದೇ ಆದಂತಹ ಕಲಾ ತಂಡವನ್ನು ಕಟ್ಕೊಂಡು
ತಮ್ಮೆಲ್ಲರೂ ಕೂಡ ಬರಮಾಡ್ಕೊಡ್ತಾರ. ಇನ್ನೂ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಜಾತ್ರೆಯ ಮೇರೆಗೂ ಆ ಉತ್ಸವಕ್ಕೂ ವಿಶೇಷ ಏನಪ್ಪಾ ಅಂದ್ರ ನಂದು ಕೋಲಿನ ಕುಣಿತ ನಮ್ಮೂರಿನ ಎಲ್ಲ ಗೌಡ್ರಾಗ್ಲಿ ಹಿರಿಯರಾಗ್ಲಿ ಯುವಕರಾಗ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಮಾಡ್ತಾರ. ಅದೇ ತರನಾಗಿ ನಂದಿ ಕೋಲಿನ ಜೊತೆಗೆ ವೀರಗಾಸೆ ನಮ್ಮ ಸಂಡೂರಿನ ಪುರವಂತರು ಅವ್ರ ಸೇವೆ ಕೂಡ ಬಹಳ ಚೆನ್ನಾಗಿರುತ್ತೆ. ಈ ಎಲ್ಲ ಸೇವೆಗಳಲ್ಲೂ ತಾವೆಲ್ಲ ಪಾಲ್ಗೊಳ್ರಿ. ನಾಳೆ ತೇರು ಎಷ್ಟು ಗಂಟೆಗೆ ರೀ? 5:15. ಇವತ್ತು ಕಾರ್ಯಕ್ರಮಕ್ಕೆ ಬಂದ್ರಲ್ಲ ಹಂಗ 5:00 ಮತ್ತು 6ಕ್ಕೆ ತೇರು ಎಳೆಯಲ್ಲ, 5:15 ಸರಿಯಾಗಿ ತಾವೆಲ್ಲ 5 ಗಂಟೆಗೆ ಇರುವಂತಹ ಪ್ರಯತ್ನ ಮಾಡ್ರಿ. ತಮಗೆಲ್ಲ ಹೇಳೋದು ಒಂದೇ ಸೂಚನೆ ಏನಪ್ಪಾ ಅಂತಂದ್ರ, ಈ ಗೇಟ್ ಕ್ಲೋಸ್ ಆಗಿರುತ್ತೆ, ಎಲ್ಲಾ ಗೇಟ್ಗಳು ಇರುತ್ತೆ. ತೇರು ನಡೆಯುವಂತ ಸಂದರ್ಭದಲ್ಲಿ ಆದಷ್ಟು ತಾಯಂದ್ರು, ಯುವಕರು, ಶರಣರು, ಹಿರಿಯರು ಕಂಪೌಂಡಿನ ಹೊರಗಡೆ ನಿಂದಿರುವಂತಹ ಪ್ರಯತ್ನ ಮಾಡ್ರಿ. ಕಂಪೌಂಡಿನ ಒಳಗಲ್ಲ, ತೇರು ಎಳೆಯುವಂತ ಸಂದರ್ಭದಲ್ಲಿ ಕಂಪೌಂಡಿನ ಹೊರಗಡೆ ನಿಂದಿರುವಂತಹ ಪ್ರಯತ್ನ ಮಾಡ್ರಿ ಅನ್ನೋ ಮಾತನ್ನು ಎಲ್ಲರ ಗಮನಕ್ಕೂ ತರ್ತಾ, ಯಥಾ ಪ್ರಕಾರ ನೀವೇನು ವರ್ಷ ನಿಮ್ಗೇನು ಹೇಳುವಂತಹ ಏನು ವಿಶೇಷತೆ ಏನಿಲ್ಲ. ಮೊದಲಿಂದ ಶ್ರೀಮಠದ ಪರಂಪರೆನೇ ಐತಿ. ಏನಪ್ಪಾ ಅಂತಂದ್ರ ಮಧ್ಯಾಹ್ನ ಮುಗಿಸ್ಕೊಂಬಂದ ತಕ್ಷಣ 1 ಗಂಟೆಗೆ ಗಣಾರಾಧನೆ ಪ್ರಾರಂಭ ಆಗುತ್ತಾ. ಗಣಂಗಳ ಪಂಕ್ತಿ ಆದ್ಮೇಲೆ ತಾವೆಲ್ಲ ಧರ್ಮಾರ್ಥವನ್ನು ಕೊಡ್ತೀರಿ. ಧರ್ಮಾತ್ಮವನ್ನು ಕೊಟ್ಟ ತಕ್ಷಣ ತಾವು ಕೂಡ ಪ್ರಸಾದವನ್ನು ಮಾಡ್ಕೋತೀರಿ. ಪ್ರಸಾದ ಆದ್ಮೇಲೆ ತಮ್ಮೆಲ್ಲರಿಗೂ ಒಂದು ವಿಶೇಷ ಸೂಚನೆ ಏನ್ ಕೊಡ್ತಾ ಇದೆ ಅಂತಂದ್ರ, ತೇರನ್ನ ಎಳೆಯುವಂತ ಸಂದರ್ಭ 5:15. ಹಾಗಾಗಿ ಪ್ರಸಾದವನ್ನ 5:15 ನಿಲ್ಸುತ್ತೆ. 5:15 ನಮ್ಮ ಇದೇನ ಪ್ರಸಾದ ಏನ ದಾಸೋಹ ಬಂದಲ್ಲಿ 5:15 ಪ್ರಸಾದವನ್ನ ಸ್ಥಗಿತ ಮಾಡಿ ತೇರು ಎಳೆದ ನಂತರ ಮತ್ತೆ ಪ್ರಸಾದ ಪ್ರಾರಂಭ ಆಗತ್ತೆ. ಇದೆಲ್ಲರ ಗಮನಕ್ಕೆ, ಇದೊಂದು ವಿಷಯ ತಮ್ಮೆಲ್ಲರ ಗಮನಕ್ಕೆ ಇರ್ಲಿ ಅನ್ನೋ ಮಾತನ್ನ ತಿಳಿಸ್ತಾ, ಪ್ರತಿ ವರ್ಷ ಏನಾಗ್ತಿತ್ತು, ಸ್ವಲ್ಪ ಈಗ ಪ್ರಸಾದ ಕೂಡ ಸಂದರ್ಭದಲ್ಲಿ ಆ ಸಮಯವನ್ನು ಏರುಪೇರು ಆಗ್ತಿತ್ತು. ಹಾಗಾಗಿ ನಾಳೆ ತೇರು ಎಳೆಯುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊರಗೆ ಬರೋಂಥ ಪ್ರಯತ್ನ ಮಾಡ್ರಿ. ಆ ಒಂದು 3/4 ಗಂಟೆಗಳ ಕಾಲ ಪ್ರಸಾದ ಅಲ್ಲಿ ಸ್ಥಗಿತಗೊಂಡಿರುತ್ತ. ಮತ್ತು ತೇರು ಎಳೆದ ನಂತರ ಪ್ರಸಾದ ಯಥಾ ರೀತಿ ಮತ್ತೆ ಪ್ರಾರಂಭ ಆಗತ್ತಂತ ಈ ಎಲ್ಲ ವಿಷಯಗಳನ್ನು ತಾವೆಲ್ಲ ಗಮನ ಇಟ್ಕೊಂಡು, ತಾಯಂದರು, ಶರಣರು ಎಲ್ಲರೂ ಬಂದದ್ದು ಇವತ್ತು ಈ ವರ್ಷ 98ನೇ ವರ್ಷದ ಜಾತ್ರೆ ಅತ್ಯಂತ ವಿಶೇಷವಾಗಾಯ್ತು. ಗುರುಗಳ ಪುರಾಣವನ್ನು ನೀವು ಎಷ್ಟು ಶ್ರದ್ಧೆಯಿಂದ ಕೇಳಿದ್ವಿ ಅಂತಂದ್ರೆ, ಬಹುಶಃ ನಿನ್ನೆ ಲೀಲಾವ್ ನಡೆದಂತಹ ಸಂದರ್ಭದಲ್ಲಿ ನಮ್ಮೂರಿನವರು, ಪಕ್ಕದ ಊರಿನವರು ಆ ತೊಟ್ಲಿದ್ದಂತಹ ಎಲ್ಲ ಪುರಾಣದ ಸಾಮಗ್ರಿಗಳನ್ನು ಅತ್ಯಂತ ಶ್ರದ್ಧೆ ಭಕ್ತಿ ಭಾವದಿಂದ ತೆಗೆದುಕೊಂಡಿದ್ದಾರೆ. ಅವರಿಗೂ ಕೂಡ ರುದ್ರೇಶ ಮಹಾಂತೇಶ ಸದಾಕಾಲ ಸನ್ಮಂಗಲ ಉಂಟು ಮಾಡಲಿ ಅನ್ನೋ ಮಾತನ್ನು ಒಂದು ಕಡೆ ತಿಳಿಸ್ತಾ, ನಡೆದ 15 ದಿನಗಳ ಪುರಾಣದ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ದಿನ ಪ್ರತಿಯೊಬ್ಬರು ಪ್ರಸಾದ ಸೇವೆ. ಇವತ್ತು ನಾವು ಇಂಥದ್ದಿಲ್ಲ ಇಲ್ಲ ಅನ್ನಂಗಿಲ್ಲ. ಅಥವಾ ಅವ್ರ ಸಂಕಲ್ಪ ಹೆಂಗಿರ್ತಂದ್ರ, ನಾವೇನೋ ಹೇಳ್ಬೇಕು ಅನ್ಕೊಂಡಿರ್ತೀವಲ್ಲ ಅದಕ್ಕಿಂತ ದೊಡ್ಡದಾಗಿ ನೀಡುವಂತಹ ಭಕ್ತರು ಯಾರಪ್ಪ ಅಂತಂದ್ರೆ ಚಿಕ್ಕಲ್ಪುರಿ ಮಠದ ಸದ್ಭಕ್ತರಂತ ಈ ವಿಷಯದಲ್ಲಿ ಹೇಳ್ತೀನಿ. ಕಾರಣ ಅಷ್ಟೇ, ನಾವೇನಾದ್ರೂ ಸಣ್ಣ ವಿಚಾರ ಇಂಥದ್ದು ಏನಾರ ಇಷ್ಟು ಮಾಡಿಸ್ರಿ ಅಂತಂದಿರ್ತೇವೆ, ನಾವು ಕಡ್ಡಿ ಇಡ್ರಿ ಅಂತ ಹೇಳಿರ್ತೇವೆ, ನೀವು ಗುಡ್ಡನ ತಂದಿಡುವಂತಹ ಸದ್ಭಕ್ತರು ಇಲ್ರಿ ತಾತ, ಅದಕ್ಕಿಂತ ದೊಡ್ಡದಾಗಿ ಮಾಡುವಂತಹ ಒಂದು ಮನೋಭಾವ, ಒಂದು ವಿಚಾರ ಆಯ್ತಲ್ಲ, ಅದು ನಿಜಕ್ಕೂ ದೊಡ್ಡದು. ಒಟ್ಟಾರೆ ಹೇಳೋದಷ್ಟೇ, ಸದಾವಕಾಲ ರುದ್ರೇಶ ಮಹಾಂತೇಶ ವಿರೂಪಾಕ್ಷ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರ ಆಗ್ರಿ ಅನ್ನೋ ಮಾತನ್ನು ತಿಳಿಸ್ತಾ, ಸದಾವಕಾಲ ಶ್ರೀಮಠದ ಅಭಿವೃದ್ಧಿಗೆ ನಿಮ್ಮ ಸಲಹೆ, ಸಹಕಾರ ಮತ್ತು ಸಹಾಯ ಅತ್ಯಗತ್ಯ ಅನ್ನೋ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ, ಸದಾವಕಾಲ ಮಹಾಂತೇಶ, ರುದ್ರೇಶ, ಕುಮಾರೇಶ ಎಲ್ಲರಿಗೂ ಸನ್ಮಂಗಲ ಉಂಟು ಮಾಡಲಿ. ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ರಿ ಅಂತ ಮತ್ತೊಮ್ಮೆ ಆಹ್ವಾನ ನೀಡ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.